ಯಜಮಾನ್ರೆ, ಇವತ್ ನಾನು ನಿಮಗ್ ಪತ್ರ ಬರಿದೆ ಸತಾಯಿಸಿದ್ದಕ್ಕೆ ಕ್ಷಮೆ ಇರ್ಲಿ. ನಾಳೆ ಖಂಡಿತ ಹಾಗಾಗೋದಿಲ್ಲ. ಯಾಕೆ ಅಂದ್ರೆ ನಾನು ಈಗ್ಲೇ ಪತ್ರ ಬರೆದು ನಾಳೆ ನಿಮಗ್ ತಲುಪೋ ಹಾಗೆ ಮಾಡ್ತೀನಿ. ಪ್ರೀತಿಯ ನನ್ನವರಿಗೆ ಮೇಲೆ ನನಗೆ ಹರ್ಟ್ ಮಾಡ್ತೇನೆ. ನಾನ್ ಸೇಡ್ ತೀರ್ಸ್ಕೋಬೇಕಂತಿರೋನಿಗೆ ನೀನ್ ಲವ್ ಲೆಟರ್ ಬರೀತ್ಯಾ? ಅವನ್ ನಿನ್ ಲವ್ ಲೆಟರ್ಗೋಸ್ಕರ ಕಾಯೋದೇನು ಚಡ್ಪಡಿಸೋದೇನು? ಅಬ್ಬಬ್ಬಬ್ಬಬ್ಬಾ, ನೋಡ್ತಾ ಇರೆ. ಇಷ್ಟು ದಿನ ನಾನ್ ತಲೆ ಕೆಡ್ಸ್ಕೊಂಡಿದ್ದೆ, ಇನ್ ಮುಂದೆ ನೀನ್ ತಲೆ ಕೆಡ್ಸ್ಕೋತೀಯ. ನನ್ ನೆಕ್ಸ್ಟ್ ಸ್ಟೆಪ್ ಏನು ಅಂತ ನೀನ್ ಗೆಸ್ ಕೂಡ ಮಾಡಕ್ಕಾಗಲ್ಲ. ಓಕೆ ಡ್ಯೂಡ್, ಹೇಗಿದ್ರು ಮಾಮ್ ಅಂಡ್ ಡ್ಯಾಡ್ ಮನೇಲಿ ಇಲ್ಲ. ಹೋಲಿ ಆಡ್ತಾ ಸಖತ್ತಾಗಿ ಪಾರ್ಟಿ ಮಾಡೋಣ. ಆದ್ರೆ ಮನೇಲಿ ಬೇಡ, ಯಾವ್ದು ರೆಸಾರ್ಟ್ಗೆ ಹೋಗೋಣ. ಹಾಗೆ ನಾನು ವೈಫ್ನು ಕರ್ಕೊಂಡ್ ಬರ್ತೀನಿ, ಬ್ರೋನು ಕೇಳ್ತೀನಿ, ಹ್ಞೂ ಅಂದ್ರೆ ಅವನೇ ತಾಕೊಂಡ್ ಬರ್ತೀನಿ. ಸರಿನಾ? ಹೊರಡ್ಬೇಕಾದ್ರೆ ಕಾಲ್ ಮಾಡ್ತೀನಿ. ಬಾಯ್. ಏನ್ ಪಾರ್ಟಿ ಪ್ರೀತು? ಹೋಲಿ ಪಾರ್ಟಿ. ಯಾಕೆ ನನ್ನ ಹೆಂಡತಿಗೆ ಹೊರಗೆ ಹೋಗೋದು ಇಷ್ಟ ಇಲ್ವಾ? ಡಲ್ ಆಗ್ತಿದ್ಯಾ? ನಾನ್ ಡಲ್ ಆಗಿರೋದು ನಿನ್ ಜೊತೆ ಬರೋದಿಕ್ಕಲ್ಲ. ಮತ್ತೆ ಯಾಕೋ ಅಪ್ಪ ತುಂಬಾ ನೆನಪಾಗ್ತಿದ್ದಾರೆ ಪ್ರೀತು. ನಿನ್ನೆ ರಾತ್ರಿ ಕನ್ಸಲ್ಲಿ ನಾನು ಅಪ್ಪನ ಜೊತೆ, ಪುಟಾಣಿ, ಅಜ್ಜಯ್ಯ, ಮನೆಯವ್ರ ಎಲ್ರ ಜೊತೆ ಈ ಬಣ್ಣದ ಹಬ್ಬನ ಖುಷಿಯಿಂದ ಆಚರಿಸ್ತಿರೋ ತರ ಕನ್ಸ್ ಬಿತ್ತು. ಆದ್ರೆ ಆ ಕನ್ಸು ಕನ್ಸಾಗೆ ಉಳಿಯತ್ತಲ್ಲ ಅಂತ ಬೇಜಾರಾಗ್ತಿದೆ. ನಿನ್ ಕನ್ಸು ನೆನಸಾಗೋ ದಿನ ಬಂತಮ್ಮ. ಪುಟಾಣಿ, ಅಜಯ, ಯಾಕಜ್ಜಯ್ಯ ಕಣ್ಣೀರು? ನಿನ್ನನ್ನು ನೋಡ್ತಿದ್ದ ಹಾಗೆ ನನ್ ಕಣ್ಣಲ್ಲಿ ನೀರು ಬರ್ತಿದೆ ಅಂದ್ರೆ ನಿನ್ನ ನೋಡದೆ ಪ್ರತಿದಿನ ಪ್ರತಿ ಕ್ಷಣ ನಿನ್ ನೆನಪಿನಲ್ಲಿ ಕೊರಗ್ತಾ ಇರೋ ನಿಮ್ಮಪ್ಪನ ಕಣ್ಣಲ್ಲಿ ಎಷ್ಟು ನೀರು ಬರ್ಬೇಕು ಹೇಳ. ದಸರಾಗೆ ನಿಮ್ಮಪ್ಪ ನಿನ್ನನ್ನು ನೋಡಕ್ ಬಂದಿದ್ರು ಕೂಡ ನಾನು ಯಾಕೆ ಹಿಂಗ್ ಮಾತಾಡ್ತಾ ಇದ್ದೀನಿ ಅಂತ ಯೋಚನೆ ಮಾಡ್ತಾ ಇದೀಯಾ? ಅವನು ಇಲ್ಲಿಗೆ ಬಂದು ನಿನ್ನನ್ನು ನೋಡೋದಕ್ಕೂ ನೀನು ತವ್ರ ಮನೆಗೆ ಬಂದು ಅವನ್ನ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಮಗಳೇ. ಮಕ್ಕಳಿಗೆ ಹೆತ್ತವರು ನೆನಪಾಗದೆ ಇದ್ರು ಹೆತ್ತವರಿಗೆ ಮಕ್ಕಳು ನೆನಪಾಗ್ತಾನೇ ಇರ್ತಾರಮ್ಮ. ಮನಸ್ಸಲ್ಲೇ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾ ಹೊರಗ್ತಾನೆ ಇರ್ತಾರೆ. ಇವತ್ತು ನನ್ ಮಗನು ಅದನ್ನೇ ಅನುಭವಿಸ್ತಾ ಇದ್ದಾನೆ ಮಗಳೇ. ಒಂದ್ಸಲ ಅವನಿಗೋಸ್ಕರ ಮನೆಗ್ ಬಾ ಮಗಳೇ. ನೀವ್ ಮನೇಲಿದ್ದಾಗ ತಾತ ನನ್ ಜೊತೆ ಎಷ್ಟ್ ಚೆನ್ನಾಗಿ ಆಟ ಆಡ್ತಿದ್ರು, ಆಮೇಲೆ ನಂಗೆ ಕತೆ ಹೇಳ್ತಿದ್ರು, ನನಗೆ ಊಟ ಕೂಡ ತಿನ್ಸ್ತಿದ್ರು. ಈಗ ನೀವಿಲ್ಲ ಅಂತ ತಾತ ನಂಗ್ ಮನ್ಸಿಲ್ಲ, ನೀನೇ ಆಟ ಆಡ್ಕೊ ಹೋಗು ಅಂತಾರೆ. ಮದ್ವೆಯಾಗಿ ನಮ್ಮನ್ನೆಲ್ಲ ನೀವ್ ಮರ್ತು ಬಿಟ್ಟಿದ್ದೀರಾ ಅಲ್ವಾ? ಇಲ್ಲ ಪುಟಾಣಿ, ನಿಮ್ಮನ್ನೆಲ್ಲ ಹೇಗ್ ಮರೆಯೋದಕ್ಕಾಗತ್ತ ಹೇಳು? ನಿಮಗ್ ಹೇಗ್ ನಾನ್ ನೆನ್ಪಾಗ್ತೀನೋ ನನ್ಗೂ ಹಾಗೆ ನೀವೆಲ್ಲ ಪ್ರತಿದಿನ ನೆನ್ಪಾಗ್ತೀರಾ. ಅಜ್ಜಯ್ಯ,
ನಾನು ಊರಿಗೆ ಬರ್ಬೇಕು, ನಿಮ್ಮನ್ನೆಲ್ಲ ನೋಡ್ಬೇಕು, ನಿಮ್ ಜೊತೆ ಮಾತಾಡ್ತಾ ಕಾಲ ಕಳಿಬೇಕು ಅಂತ ತುಂಬಾ ಆಸೆ ಇದೆ. ಆದ್ರೆ ಅಪ್ಪನ್ ಮುಂದೆ ನಿಂತು ಮಾತಾಡೋ ಅರ್ಹತೆನ ನಾನ್ ಯಾವತ್ತೋ ಕಳ್ಕೊಂಡೆ. ಯಾರೇ ಆಗ್ಲಿ ನಮ್ ಅಖಿಲಮ್ಮನ್ ಮನೆಗೆ ಸೊಸೆಯಾಗಿ ಬರೋದಿಕ್ಕೆ ಪುಣ್ಯ ಮಾಡಿರ್ಬೇಕು. ಸಾಕು ಸುಮ್ನಿರಮ್ಮ, ಮಾತೆತ್ತರು ಸಾಕು. ಅರಸನ್ ಕೋಟೆ ಅಂತೆ, ಅಖಿಲಾಂಡೇಶ್ವರಿ ಅಂತೆ, ಎಲ್ಲ ಬರೀ ಬೂಟಾಟಿಕೆ ಅಷ್ಟೇ. ಅದಕ್ಕೆ ಅಲ್ವಾ ನಮ್ಗಳ ಸಾಲ ತೀರ್ಸೋ ನೆಪದಲ್ಲಿ ನಮ್ಮೂರ್ ಹೆಣ್ಮಗಳನ್ನ ಮೋಸ ಮಾಡಿ ಮದುವೆ ಮಾಡಿಸ್ಕೊಂಡು ಕರ್ಕೊಂಡೋಗಿದ್ದು. ಹಣ ಇದ್ದವ್ರಿಗೆ ಏನ್ ಮಾಡಿದ್ರು ದಕ್ಕಿಸ್ಕೊತೀವಿ, ದುರಹಂಕಾರ. ಅಖಿಲಾಂಡೇಶ್ವರಿಗೂ ಅಷ್ಟೇ. ನೋಡಿ, ನಮ್ಮಮ್ಮನ ಬಗ್ಗೆ ಇನ್ ಒಂದು ಮಾತಾಡಿದ್ರು ನಾನ್ ಸುಮ್ನೆ ಇರಲ್ಲ. ಅಷ್ಟಕ್ಕೂ ಅರಸನ ಕೋಟೆ ಬಗ್ಗೆ ನಮ್ಮಮ್ಮನ ಬಗ್ಗೆ ನಿಮ್ಗೆ ಏನ್ ಗೊತ್ತು? ಸುಂದರ, ನಿಮ್ಮ ಅಖಿಲಾಂಡೇಶ್ವರಿ ದೇವ್ರ ಸದ್ದು. ಅವಶ್ಯಕತೆ ಇಲ್ಲದೆ ಇರೋರ ಬಗ್ಗೆ ಅನವಶ್ಯಕವಾದ ಚರ್ಚೆ ಬೇಕಾಗಿಲ್ಲ. ನಿಮ್ ಪ್ರಕಾರ ನನ್ ಕಂದ ತಪ್ಪು ಮಾಡಿದೆ ಅಂತ ತಾನೇ? ನಿಮ್ಗೇನ್ ಶಿಕ್ಷೆ ಕೊಡ್ಬೇಕು ಅಂತ ಅನ್ಸತ್ತು ಕೊಡಿ. ನಮ್ ಪ್ರಕಾರ ಅಂದ್ರೆ ಹೇಗೆ ವೀರಯ್ಯನವ್ರೆ? ಹಾಗಾದ್ರೆ ನಿಮ್ ಪ್ರಕಾರ ನಿಮ್ ಮಗಳು ಮಾಡಿರೋ ತಪ್ಪಲ್ವಾ? ಹೌದು, ನನ್ನ ಮಗಳು ಮಾಡಿರೋದು ತಪ್ಪೆ. ನನ್ನ ಮಗಳು ತಿಳಿದೋ ತಿಳಿದೇನೋ ತಪ್ಪು ಮಾಡಿದಾಳೆ. ಆ ತಪ್ಪುಗಳು ಶಿಕ್ಷೆನೂ ಅನುಭವಿಸಿದಾಳೆ, ನೋವನ್ನು ಅನುಭವಿಸಿದಾಳೆ, ಜೊತೆಯಲ್ಲಿ ನಾನು ನೋವು ಅನುಭವಿಸಿದ್ದೀನಿ. ಈ ಜಗತ್ತಲ್ಲಿ ಯಾರೂ ಮಾಡದೇ ಇರೋ ತಪ್ಪನ್ನು ಅವಳೇನೂ ಮಾಡಿಲ್ಲ. ಈ ವಯಸ್ಸಲ್ಲಿ ಎಲ್ಲರೂ ಮಾಡುವಂತ ತಪ್ಪೆ. ಒಂದು ಹೆಣ್ಣಿಗೆ ತನಗೆ ಬೇಕಾದವನ್ನ ಆರಿಸ್ಕೊಳ್ಳೋ ಸ್ವಾತಂತ್ರ್ಯನ ಶಾಸ್ತ್ರ ಪುರಾಣಗಳು ಕೊಟ್ಟಿದೆ. ನಾವು ಅದನ್ನ ಅರ್ಥ ಮಾಡ್ಕೋತಿಲ್ಲ. ಅವಳು ಮದುವೆ ಆದ ರೀತಿ ಸರಿ ಇಲ್ಲದೆ ಇರಬಹುದು, ಆದ್ರೆ ಅವಳಿಗೆ ಮದುವೆ ಆಗಿದೆ ಅನ್ನೋದಕ್ಕೆ ನಾನೇ ಸಾಕ್ಷಿ. ತಾಳಿ ಕಟ್ಟಿದ ಮೇಲೆ ನನ್ನ ಮಗಳು ಈ ಊರಿನ ಮಣ್ಣನ್ನ ಮೊದಲನೇ ಸಲ ತೊಳಿತಾ ಇದ್ದಾಳೆ. ಅವಳು ಊರಿಗೆ ಬರುವಾಗ ಊರಿನ ಹಿರಿಯರು ನೀವೆಲ್ಲ ಅವಳಿಗೆ ಆಶೀರ್ವಾದ ಮಾಡಬೇಕು. ಅದನ್ನು ಬಿಟ್ಟು ಬಹಿಷ್ಕಾರ ಅನ್ನೋ ಅಪಶಕನ ನುಡಿಬಾರ್ದು. ನಿಜ, ನಮ್ಮ ಪೂರ್ವಿಕರು ಈ ಊರಿನ ಒಳಿತಿಗೋಸ್ಕರ ಕೆಲವು ನಿಯಮಗಳನ್ನ, ಕಟ್ಟುಪಾಡುಗಳನ್ನು ಮಾಡಿಟ್ಟಿದ್ದಾರೆ. ತಂದೆ ತಾಯಿಗಳಿಗೆ ವಿರೋಧವಾಗಿ ಯಾರೇ ಮದುವೆ ಆದರೂ ಕೂಡ ಅವ್ರಿಗೆ ಶಿಕ್ಷೆ ಆಗಬೇಕು ಅನ್ನೋದು ನಿಜ. ಅದನ್ನು ನೀವು ಪಾಲಿಸ್ತಾ ಇದ್ದೀರಿ. ಈ ಊರಿನ ಹಿರಿಯನಾಗಲ್ದೆ ಹೋದ್ರು ಈ ಮಗುವಿನ ತಂದೆಯಾಗಿ ನಿಮ್ಮನ್ನು ಕೇಳ್ಕೊಳ್ಳೋದಿಷ್ಟೇ. ತುಂಬಾ ಕಠಿಣವಾದ ಶಿಕ್ಷೆ ಕೊಡಕ್ಕೆ ಹೋಗಬೇಡಿ. ಶಿಕ್ಷೆ ಪ್ರಮಾಣ ಕಡಿಮೆ ಮಾಡಿ ಪುಣ್ಯ ಕಟ್ಕೊಳ್ಳಿ ಅಂತ. ಯಾಕೆಂದ್ರೆ ನನ್ನ ಮುದ್ದಿನ ಕಂದ ನನ್ನ ಕಣ್ಣು ಮುಂದೆ ಶಿಕ್ಷೆ ಅನುಭವಿಸೋದನ್ನ ನನ್ನಿಂದ ಸಹಿಸಿಕೊಂಡಿರಕ್ಕಾಗಲ್ಲ. ವೀರಯ್ಯನವರೇ, ಎಂತ ಕೆಲಸ ಮಾಡ್ತಾ ಇದ್ದೀರಾ? ಹೇಳಿ ಮೇಲೆ ನೀವು ಹೇಳಿ.
ಆಯ್ತು ವೀರೇನವ್ರೆ, ನಿಮ್ ಮಾತಿಗೆ ಬೆಲೆ ಕೊಟ್ಟು ನಿಮ್ ಮಗಳು ಮಾಡಿರೋ ತಪ್ಪಿಗೆ ಒಂದ್ ಸಣ್ಣದಾಗಿ ಶಿಕ್ಷೆ ಕೊಡ್ತೀವಿ. ಎಲ್ರು ಏನಂತೀರಪ್ಪ? ಆಯ್ತು ವೀರೇನವ್ರೆ, ನಿಮ್ ಮಗಳು ಮಾಡಿರೋ ತಪ್ಪನ್ನ ದೇವ್ರ ಮುಂದೆ ಒಪ್ಕೊಂಡು ಕೈನಲ್ಲಿ ಕರ್ಪೂರದ ಆರತಿನ ಬೆಳಗ್ಲಿ. ಮಾಡಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಆಗುತ್ತೆ. ಯಾರ ಶಾಪ ಇದು? ಏನ್ ತಾತ ಸರಿಯಾಗಿ ಸ್ನಾನ ಮಾಡೋಕ್ಕೂ ಬಿಡ್ಲಿಲ್ಲ, ಅರ್ಜೆಂಟಾಗಿ ಬರೋಕ್ ಹೇಳಿದ್ರಿ. ಏನ್ ಸಮಾಚಾರ? ಸಮಾಚಾರ ಏನಿಲ್ಲ ಕಣೋ, ಎಲ್ಲ ನನಗೆ ಗ್ರಾಚಾರ. ಯಾಕೆ ತಾತ ಜನ ನಿನ್ನೂ ಇಲ್ಲಿ ಕರ್ಕೊಂಬಂದಾಯ್ತು, ಎಲ್ರು ಒಟ್ಟಿಗೆ ಹೋಳಿನೂ ಆಚರಿಸಾಯ್ತು, ಮತ್ತೇನ್ ಚಿಂತೆ? ನಾನು ಆ ವಿಷಯದ ಬಗ್ಗೆ ಹೇಳ್ತಾ ಇಲ್ಲ ಕಣೋ, ನನ್ನ ವೈಯಕ್ತಿಕ ವಿಷಯದ ಬಗ್ಗೆ ಹೇಳ್ತಾ ಇದ್ದೀನಿ. ಯಾಕೆ ತಾತ ಮೈಗೆ ಹುಷಾರಿಲ್ವಾ? ಮೈನೇ ಎಲ್ಲ ಗಟ್ಟಿಮುಟ್ಟಾಗಿದ್ದೀನಿ ನಾನು, ಆದ್ರೆ ಕಾಯಿಲೆ ಬಂದಿರೋದು ನನ್ನ ಮನಸ್ಸಿಗೆ. ಜಂಟಿ ಆಗಕ್ಕೆ ಯಾರೋ ಇಲ್ವಲ್ಲ ಅಂತ ಬೇಜಾರು. ತಾತ ಈಗೇನು ನಿಮ್ ಪಾರ್ಟ್ನರ್ ಆಗಿ ಕಂಪ್ನಿ ಕೊಡಕ್ಕೆ ಸಿಟಿಯಿಂದ ಯಾರನ್ನ ಕರ್ಸೋಣ? ಬೇರೆ ಯಾರು ಯಾಕೆ, ನಮ್ ಕಲ್ಪನಾನೇ ಸಾಕು. ಅದೇ ಹೋದ್ಸಲ ನಿಮ್ ಜೊತೆಲಿ ಬಂದಿದ್ರಲ್ಲ ಅಜ್ಜಿ ಅವ್ರು ಸಿಕ್ಕಿದ್ರೆ ನನ್ನ ಜೀವನ ಪಾವನವಾಗುತ್ತೆ. ತಾತ ಹಾಗಾದ್ರೆ ನಿಮ್ಗೂ ಅಜ್ಜಿಗೂ ಪ್ಯಾರ್ಗೆ ಆಗ್ಬಿಟ್ಟಿದೆ ಅಲ್ವಾ? ಕಣಯ್ಯ, ಪ್ಯಾರ್ಗೆ ಆಗ್ಬಿಟ್ಟೈತೆ, ಎಡ್ಡಮ್ಮ ಟಿಕ್ಕ ಪ್ಯಾರ್ಗೆ ಆಗ್ಬಿಟ್ಟೈತೆ. ಸರಿ ಬಿಡಿ, ಸ್ವಲ್ಪ ಟೈಮ್ ಕೊಡಿ, ಕರ್ಸ ಬಿಡ್ತೀನಿ. ಏಯ್ ಪ್ರೀತು, ಸಾಕು. ಇನ್ ತಾತನ ಹತ್ರ ವಿಷಯ ಮುಚ್ಚಿಡೋದು ಬೇಡ. ಏನಪ್ಪ ಇದು ವಿಷಯ ಮುಚ್ಚಿಡೋದು ಬೇಡ ಅಂತೀಯ? ಏನಾಯ್ತು ನಮ್ ಕಲ್ಪುಗೆ? ತಾತ ಅದು ದಯವಿಟ್ಟು ನಮ್ಮನ್ನ ಕ್ಷಮಿಸಿ ತಾತ. ಅದು ಅಜ್ಜಿ ಅದು ಏನಂದ್ರೆ ಅದು ಅಜ್ಜಿ ಅಲ್ಲ. ಅಜ್ಜಿ ಅಲ್ಲ ಮತ್ತೆ? ಅದು ಅಜ್ಜಿ ತರ ವೇಷ ಹಾಕೊಂಡ್ರು ಬುಜ್ಜಿ. ಬುಜ್ಜಿನ? ತಾತ ನಾವು ಅಜ್ಜಿಗೆ ಅಡ್ಡೆಸ್ರಿಟ್ಟಿದ್ವಿ ಬುಜ್ಜಿ ಅಂತ. ಅಡ್ಡೆಸ್ರು? ತಾತ ಅದು ನಿಮ್ಮೆಲ್ರು ಮನ್ಸ್ ಗೆಲ್ಬೇಕು ಅಂತ ನಾವೆಲ್ಲರೂ ವೇಷ ಮರ್ಸ್ಕೊಂಡ್ ಬಂದಿದ್ವಲ್ಲ, ಆಗ ನಮ್ಮ ಮ್ಯಾನೇಜರ್ ರಾಜ್ ವಿಷ್ಣುಗೆ ಅಜ್ಜಿ ವೇಷ ಹಾಕಿ ಕರ್ಕೊಂಡ್ವಿ ತಾತ. ಏನು? ಅವಳಲ್ಲ ಅವನ? ಅಯ್ಯೋ ದೇವ್ರೆ, ಇದು ಏನಪ್ಪ ಗ್ರಾಚಾರ? ಏನ್ ಮಾಡ್ಲಿ ನಾನು? ನನ್ನ ಮನಸ್ಸಿಂದ ಅವನ್ನ ತೆಗೆದು ಹಾಕ್ಲೇಬೇಕು, ಬೇರೆ ದಾರಿನೇ ಇಲ್ಲ. ಅದಕ್ಕೆ ಉಪಾಯ, ಡಾಕ್ಟ್ರೇ ಔಷಧಿ ತಗೊಂಡು ಬನ್ನಿ. ಅಯ್ಯೋ ದಾರಿ ಬಿಡಯ್ಯ. ಅಯ್ಯೋ ದೇವ್ರೇ. ಅಜ್ಜಿ ನೀನು ನಮ್ಮ ಮನೆಗೆ ಬಂದಿದ್ದು ತುಂಬ ಸಂತೋಷ ಆಯ್ತಮ್ಮ. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ನೀನು ನೋಡೋವಾಗ್ಲಿಲ್ಲ ಕಳ್ಕೊಂಡಿರೋ ಆ ನನ್ನ ತಂಗಿ ನೆನಪಾಗ್ತಾಳೆ ಅಂತ. ನೀನು ಆಗಾಗ ಇಲ್ಲಿಗೆ ಬಂದು ಹೋಗ್ತಾ ಇದ್ರೆ ಈ ಮನಸ್ಸಿಗೆ ಸ್ವಲ್ಪ ಸಂತೋಷ ಆಗುತ್ತಮ್ಮ. ಆದ್ರೆ ನನಗ್ ತುಂಬಾ ನೋವಾಗ್ತಿದೆ ಬುದ್ಧಿ. ಯಾಕಮ್ಮ? ಚಿಕ್ಕೇಶ್ ಮಾನ್ರ ಪ್ರೀತಿಗೋಸ್ಕರ ನಾವ್ ಈ ಮನೆಗ್ ಬಂದ್ವಿ,
ಅನ್ನ ಆಶ್ರಯ ಕೊಟ್ಟು ನಿಮ್ಗೆ ಸುಳ್ಳು ಹೇಳಿದ್ವಿ. ನಿಮ್ ಮುಂದೆನೆ ನಿಮ್ ಮಗಳನ್ನ ನಿಮ್ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋದ್ವಿ. ಆ ಸಮಯದಲ್ಲಿ ಇಬ್ರು ಪ್ರೇಮಿಗಳು ಒಂದಾಗೋದಕ್ಕೆ ಸಹಾಯ ಮಾಡ್ತಿದ್ದೀನಲ್ಲ ಅನ್ನೋ ಸಮಾಧಾನ ಇತ್ತು. ಆದ್ರೆ ಒಬ್ಬ ತಂದೆಯಿಂದ ಅವ್ರ ಮಗಳ ಮೇಲೆ ಅವ್ರಿಟ್ಟಿರೋ ನಂಬಿಕೆ ದೂರ ಆಗೋಕೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅನ್ನೋ ಅರಿವಾಗ್ಲಿಲ್ಲ. ಎಲ್ಲರೂ ಸೇರಿ ಈ ತರ ನಗನಗ್ತಾ ಊಟ ಮಾಡಿ ಎಷ್ಟು ದಿನ ಆಯ್ತು. ಸದ್ಯ ನಾನು ಸಾಯೋದಕ್ಕಿಂತ ಮುಂಚೆ ಈ ತರ ಅವಕಾಶ ಸಿಕ್ತಲ್ಲ ಈ ಮನೆಗೆ, ನನ್ಗೆ ಅಷ್ಟೇ ಸಾಕು. ಏನಪ್ಪ ಊಟದ ಮುಂದೆ ಕೂತ್ಕೊಂಡು ಏನ್ ಮಾತಾಡ್ತೀಯಪ್ಪ? ಬದುಕಿ ಬಾಳ್ಬೇಕಾದವ್ರ ಮಧ್ಯದಲ್ಲಿ ಸಾವಿನ ಮಾತಾಡ್ತಾರೆ. ನೀನ್ ಶತಾಯುಷಿಪ್ಪ. ನನ್ ಮಗಳು ಹೊಟ್ಟೆಲ್ ಹುಟ್ಟೋ ಮಗು ಜೊತೆ ನೀನ್ ಆಟ ಆಡೋದ್ ಬೇಡವೇನೋ? ಸುಮ್ನೆ ತಮಾಷೆಗೆ ಹೇಳ್ದೆ ಕಣೋ, ಅದಕ್ಕೆ ಯಾಕಿಷ್ಟು ಬೇಜಾರಾಗ್ತೀಯಾ? ಅಪ್ಪ ಆಶೀರ್ವಾದ ಮಾಡಿ. ದೀರ್ಘ ಸುಮಂಗಲಿ ಭವ, ದೀರ್ಘಾಯುಷ್ಮಾನ ಭವ, ಇಷ್ಟಾರ್ಥ ಸಿದ್ಧಿರಸ್ತು. ನನ್ನ ಕಂದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ತಂದೆ ತನ್ನ ಮಗಳಿಗೆ ಕೊಡೋ ಪ್ರೀತಿನ ಗಂಡ ತನ್ನ ಹೆಂಡತಿ ಕೊಡೋಕ್ಕಾಗಲ್ಲ. ಆದ್ರೂ ನಾನು ಜನನಿನ ಜೋಪಾನವಾಗಿ ನೋಡ್ಕೊಳ್ತೀನಿ ಮಾವ. ಹಾಗೆ ಬಂದು ಇಷ್ಟು ಬೇಗ ಹೋಗ್ತಾ ಇದ್ದೀರಿ. ಇನ್ನೊಂದು 4 ದಿನ ಇದ್ದು ಹೋಗ್ಬೋದಾಗಿತ್ತಲ್ಲ. ನನಗೆ ಇವತ್ತಿರೋದಕ್ಕಾಗಲ್ಲ, ಒಂದು ಇಂಪಾರ್ಟೆಂಟ್ ಕೆಲಸ ಇದೆ. ಬೇಕಾದ್ರೆ ಜನನಿ ಪ್ರೀತಿ ಇರ್ತಾರೆ. ಇಲ್ಲ ಮಾವ, ನಾನು ಹೋಗ್ಬೇಕು. ಬೇಕಾದ್ರೆ ಜನನೇ ಇರಲಿ, ಆಮೇಲೆ ಬಂದು ಕರ್ಕೊಂಡು ಹೋಗ್ತೀನಿ. ಬೇಡ ಬೇಡ. ಮದುವೆ ಆದ ಹೆಣ್ಮಕ್ಳು ಗಂಡನ ಬಿಟ್ಟು ತವ್ರ ಮನೇಲಿ ಒಂಟಿಯಾಗಿರೋದು ಬೇಡ. ದೇಹ ಇಲ್ಲಿರುತ್ತೆ, ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ಇನ್ನೊಂದ್ಸಲ ಒಂದು 4 ದಿನ ಇಲ್ಲೇ ಇರೋ ಹಾಗೆ ಬಂದು ಹೋಗಿ. ಅಪ್ಪ, ಭಾವನ್ ಮದ್ವೆ ಇದೆ, ನೀವು ಬನ್ನಿ. ನಾನು ಪಾರ್ವತಿ ಅಂತ, ಇವರು ನಮ್ಮ ಯಜಮಾನ್ರು. ಹೌದು, ದಯವಿಟ್ಟು ನನ್ನ ಮದುವೆಗೆ ಹಿರಿಯರಾಗಿ ಬಂದು ನನಗೆ ಆಶೀರ್ವಾದ ಮಾಡಬೇಕು. ನೋಡೋಣ. ನಾವೆಲ್ಲ ನಿಮ್ಮನೆಗೆ ಬಂದಾಯ್ತು, ನೀವು ಯಾವಾಗ ನಮ್ಮೂರಿಗೆ ಬಂದು ನಮ್ಮ ಅರಸನಕೋಟೆಗೆ ಬಂದು ನಮ್ಮ ಆತಿಥ್ಯ ಸ್ವೀಕರಿಸೋದು? ಎಲ್ಲದಕ್ಕೂ ಕಾಲ ಕೂಡಿ ಬರ್ಬೇಕಲ್ಲ. ಇಷ್ಟೇ ಆಗಿದೆ ಅಂದ್ಮೇಲೆ ಅಷ್ಟಾಗದೆ ಇರುತ್ತೆ ಯಜಮಾನ್ರೆ. ಬರ್ತಾರೆ, ಸುಮ್ಮನಿರಿ. ಹೊರಡೋಣ. ಅಪ್ಪ,
ನಾವಿನ್ ಬರ್ತೀವಿ. ಹೋಗ್ಬಿಡ್ವಾ ಪುಟ್ಟಿ, ಅಜ್ಜಯ್ಯ ನಾನೇನ್ ಬರ್ತೀನಿ. ಈ ಹಾಳಾದ ಗುರುಜಿ ಒಬ್ರು ಫೋನ್ ಮೇಲೆ ಫೋನ್ ಮಾಡ್ತಾ ಇದ್ದೀನಿ, ಎತ್ತಕ್ಕೇನ್ ರೋಗ ಇವ್ರಿಗೆ ಅಂತೀನಿ. ಇಲ್ಲಿ ಆದಿತ್ಯ ತನ್ನ ಪ್ರೀತಿ ತಮ್ಮನಿಗೆ ಫೋನ್ ಮಾಡಿ ಕಣ್ಣಿನ ಹುಡುಗಿ ಯಾರು ಅಂತ ಗೊತ್ತಾಯ್ತು, ಅವಳು ನಮ್ಮ ಮನೆ ಕರ್ಕೊಂಡ್ ಬರ್ತಿದ್ದೀನಿ ಅಂತ ಶಾಕ್ ಮೇಲೆ ಶಾಕ್ ಕೊಡ್ತಾ ಇದ್ದಾನೆ. ಆದ್ರೆ ಆದಿತ್ಯನ್ ಜೊತೆನೇ ಇರೋ ಗುರುಜಿಗೆ ಈ ವಿಷಯ ಗೊತ್ತಿದ್ಯಾ ಇಲ್ವಾ? ಅಯ್ಯೋ, ನನಗ್ ಸಖತ್ ಟೆನ್ಷನ್ ಆಗ್ತಾ ಇದೆ. ಪಾಪ ನಮ್ ಗುರುಜಿ ಆದಿತ್ಯನೇ ಮದ್ವೆ ಆಗ್ಬೇಕು ಅಂತ ಹಿಮಾಲಯದಷ್ಟು ಆಸೆ ಇಟ್ಕೊಂಡಿದ್ರು. ಈಗ ಆಸೆ ಎಲ್ಲ ಕೆಂಗೇರಿ ಮೂರಲ್ಲಿ ಹರ್ಕೊಂಡು ಹೋಗ್ತಾ ಇದೆ. ಆದಿತ್ಯನ್ಗೆ ಪಾರುನೇ ಕಣ್ಣಿನ ಹುಡುಗಿ ಅಂತ ಏನಾದ್ರು ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ಪ್ಲೀಸ್ ಅಪ್ಪ, ಈ ವಿಷಯ ಆದಿತ್ಯನಿಗೆ ಮಾತ್ರ ಗೊತ್ತಾಗ್ದಿರೋಂಗ್ ನೋಡ್ಕೋ. ಜೀವನ ಪರ್ಯಂತ ನಿನ್ ಸೇವೆನೇ ಮಾಡ್ಕೊಂಡಿದ್ಬಿಡ್ತೀನಿ, ಪ್ಲೀಸ್ ಅಪ್ಪ. ಹಾಗಾದ್ರೆ ನಿನ್ ಯಜಮಾನ್ರಿಗೆ ಆ ಕಣ್ಣಿನ ಹುಡುಗಿ ನೀನೆ ಅಂತ ಗೊತ್ತಾಗಿದೆ ಅನ್ಸುತ್ತೆ ಪಾರ್ವತಿ. ಏನ್ ಹೇಳ್ತಿದ್ದೆ ಸಾವಿತ್ರಕ್ಕ? ಹ್ಞೂ ಕಣೆ, ನಿಮ್ ಯಜಮಾನ್ರು ಅಂದ್ರೆ ನಿಮ್ ಸುಮ್ನೆನಾ? ಹೋಗಟು ಬಿಡಿಸಿದಾಗ ಒಂದ್ ಉತ್ತರ ಪಾರ್ವತಿ ಅಂತ ಅವ್ರಿಗೆ ಗೊತ್ತಾಗಿದೆ. ಅದು ಅಲ್ಲದೆ ಅವ್ರು ನಿನ್ ಕಣ್ಣನ್ನ ಎಷ್ಟು ವರ್ಷದಿಂದ ನೋಡ್ತಿದ್ದಾರೆ. ನಿನ್ ಕಡೆಯಿಂದ ಪತ್ರ ಬಂದಿದ್ದು, ನೀನ್ ಫೋನಲ್ಲಿ ಮಾತಾಡಿದ್ದು ಅದು ನೀನೆ ಅಂತ ಹೇಗೋ ಕಂಡಿಡ್ದ್ಬಿಟ್ಟಿದ್ದಾರೆ. ಅದಕ್ಕೆ ತಾನೇ ಕಣ್ಣಿನ ಹುಡುಗಿ ಬಗ್ಗೆ ಅವಳು ನಮ್ಮನೇಲೇ ನನ್ ಕಣ್ ಮುಂದೆನೆ ಓಡಾಡ್ತಿರೋಳು ಅಂತ ಹೇಳಿದ್ದು. ಅದಕ್ಕೆ ಈ ವಿಷಯನ ಫೋನ್ ಮಾಡಿ ನಿನಗೆ ಹೇಳಿದ್ದಾರೆ. ಇಲ್ದ್ರೆ ನಿನಗೆ ಯಾಕೆ ಫೋನ್ ಮಾಡಿ ಹೇಳ್ಬೇಕಾಗಿತ್ತು? ಹಾ, ನೀನ್ ಹೇಳೋದು ಸರಿನೇ ಅನ್ಸುತ್ತೆ ಸಾವಿತ್ರಕ್ಕ. ಸರಿ ಅನ್ಸುತ್ತೆ ಅಲ್ಲ, ಸರಿನೇ. ಹೌದಾ? ಅದಕ್ಕೆನಾ ಚೆನ್ನಾಗಿ ತಯಾರಾಗೊಂದಿದ್ದು? ಹೌದು ಪಾರ್ವತಿ, ಎಲ್ರ ಮುಂದೆ ಇವಳೇ ನನ್ನ ಕಣ್ಣಿನ ಹುಡುಗಿ ಅಂತ ಪರಿಚಯ ಮಾಡಿಸುವಾಗ ನೀನ್ ಅಂದವಾಗಿ ಕಾಣಿಸ್ಬೇಕು ಅಂತಾನೆ ಹಂಗೆ ಹೇಳಿರ್ತಾರೆ. ಆದ್ರೆ ಈ ಮನೆಯವರೆಲ್ಲ ನನ್ನ ಒಪ್ಕೋತಾರ ಸಾವಿತ್ರಕ್ಕ? ನೋಡು, ಅಮ್ಮವರೇ ಈ ಹಿಂದೆ ಚಿಕ್ಕ ಯಜಮಾನ್ರ ಹತ್ರ ಹೇಳಿದ್ದಾರೆ, ಕಣ್ಣಿನ ಹುಡುಗಿ ಯಾರೇ ಆಗಿದ್ರು ನನ್ ಕಣ್ ಮುಂದೆ ತಂದು ನಿಲ್ಸಿದ್ರೆ ನಾನು ಒಪ್ಕೋತೀನಿ ಅಂತ. ಅದನ್ನ ನೀನೇ ತಾನೇ ನನ್ಗೆ ಹೇಳ್ದೆ. ಹಾ ನಿಜ. ಆದ್ರೆ ನಾನು ಈ ಮನೆ ಕೆಲಸದೋಳು, ನನ್ನನ್ನ ಈ ಮನೆ ಸೊಸೆ ಅಂತ ಸ್ವೀಕರಿಸ್ತಾರ? ಏ ಪೆದ್ದಿ, ನೀನ್ ಇಲ್ಲಿ ಕೆಲಸ ಮಾಡ್ತಿರ್ಬೋದು, ಆದ್ರೆ ಯಾರು ನಿನ್ನ ಕೆಲ್ಸದೋಳ್ ತರ ನೋಡ್ತಿಲ್ಲ ತಾನೆ. ಈ ಮನೆ ಮಗಳ ತರ ತಾನೇ ಎಲ್ಲರೂ ನೋಡ್ತಾ ಇರೋದು. ನಮ್ಮ ಅಖಿಲಮ್ಮ ಅವ್ರ ಹೃದಯ ವಿಶಾಲವಾದ್ದು. ನೀನ್ ಕೆಲ್ಸದೋಳು ಹಾಗೆ ಹೀಗೆ ಅಂತ ಭೇದ ಭಾವ ಮಾಡಲ್ಲ ಕಣೆ. ಮಗನ್ ಖುಷಿಗಿಂತ ದೊಡ್ಡದು ಅಖಿಲಮ್ಮ ಅವ್ರಿಗೆ ಬೇರೆ ಏನಿದೆ ಹೇಳು? ಅಷ್ಟಕ್ಕೂ ಆ ಕಣ್ಣಿನ ಹುಡುಗಿ ನೀನೇ ಅನ್ನೋದು ಸತ್ಯ ತಾನೇ. ಆ ಸತ್ಯನ ಎಲ್ರೂ ಒಪ್ಕೊಳ್ಳೇಬೇಕು. ನಿನ್ ಪಾಲಿಗೆ ಆ ಸುದಿನ ಇವತ್ತು ಬಂದಿದೆ ಕಣೆ, ಖುಷಿ ಪಡು. ಅದು ಅಲ್ಲದೆ ಕಣ್ಣಿನ ಹುಡುಗಿ ನೀನೇ ಅನ್ನೋ ಸತ್ಯ ನಿನ್ನ ಬಾಯಿಂದಲೇ ಬರ್ಲಿ ಅಂತ ಬೆಳಗ್ಗೆ ಬರದೇ ಇರೋ ಪತ್ರನ ನೋಡ್ಸಿ ಸತಾಯಿಸಿದ್ದಾರೆ. ಹಾಗೆ ನೀನ್ ಆ ಪತ್ರ ಕೇಳಿದಾಗ ಯಾಕೆ ಕೊಟ್ಟಿಲ್ಲ ಹೇಳು? ಯಾಕೆಂದ್ರೆ ಅವ್ರಿಗೆ ಯಾವ ಪತ್ರನೂ ಬಂದೇ ಇಲ್ಲ. ಪತ್ರನ ನಿನ್ ಕೈ ಕೊಟ್ರೆ ಅವ್ರು ಹೇಳ್ತಾ ಇರೋದು ಸುಳ್ಳು ಅಂತ ನಿನಗೆಲ್ ಗೊತ್ತಾಗತ್ತೇನೋ ಅಂತ ನಿನ್ನ ಚೆನ್ನಾಗಿ ಆಟ ಆಡ್ಸಿದ್ದಾರೆ ಅಷ್ಟೇ. ಬಂದ್ 2 ಪತ್ರನೂ ನಿನ್ನ ಹತ್ರನೇ ಓದಿಸ್ತವ್ರು 3ನೇ ಪತ್ರನ ಯಾಕೆ ಕೊಡಲ್ಲ ಹೇಳು? ಆಹಾ, ನಾಚಿಕೆ ನೋಡು ಕಳ್ಳಿ. ಅಂತೂ ಇವತ್ತಿಗೆ ನಿನ್ನ ಅಜ್ಞಾತವಾಸ ಮುಗೀತು ಪಾರ್ವತಿ. ಈಗೇನಿದ್ರು ಅಗ್ನಿ ಸಾಕ್ಷಿಯಾಗಿ ಮದುವೆ ಆಗಿರೋ ನಿಮ್ಮ ಯಜಮಾನ್ರ ಕೈಲಿ ಮತ್ತೆ ತಾಳಿ ಕಟ್ಸ್ಕೊಳ್ಳೋ ಸೌಭಾಗ್ಯ ಬಂತು ಪಾರ್ವತಿ. ಈಗ್ಲೇ ಹೋಗಿ ಚೆನ್ನಾಗಿ ಸಿಂಗಾರ ಮಾಡ್ಕೊಂಡು ಅಂದವಾಗಿ ಕಾಣೋ ಸೀರೆ ಉಟ್ಕೊಂಡ್ ಬಾ. ನಿನಗೋಸ್ಕರ ಕಾಯ್ತಾ ಇರ್ತೀನಿ. ಅಲ್ಲಲ್ಲ, ನಿಮ್ಮ ಯಜಮಾನ್ರು ಕಾಯ್ತಾ ಇರ್ತಾರೆ. ಅರಸನಕೋಟೆ ಹಿರಿ ಸೊಸೆನ ಮಾಡ್ಕೊಳ್ಳೋ ಸಂದರ್ಭ ನೆನ್ಸ್ಕೊಂಡ್ರೆ ನನ್ನ ಜೀವನ ಸಾರ್ಥಕ ಅನ್ಸ್ತಿದೆ ಪಾರು. ಸಾವಿತ್ರಕ್ಕ, ತಾಯಿ ಇಲ್ದಿರೋ ನನಗೆ ತಾಯಿ ಸ್ಥಾನ ಕೊಟ್ಟಿದ್ಯಾ. ನನಗ್ ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡು. ದೀರ್ಘ ಸುಮಂಗಲಿ ಭವ.
ಶೀಘ್ರವೇವ ಕಲ್ಯಾಣ ಪ್ರಾಪ್ತಿರಸ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ನೀನ್ ಇನ್ನೊಬ್ಬರ ಹತ್ರನೂ ಆಶೀರ್ವಾದ ತಗೋಬೇಕು. ಯಾರ್ದು? ನಿಮ್ಮತ್ತೆ ಆಗೋ ಅಖಿಲಮ್ಮವ್ರ ಹತ್ರ. ಸರಿ ಬರ್ಲಾ ಸಾವಿತ್ರಕ್ಕ? ಹೋಗ್ಬಾ, ಒಳ್ಳೇದಾಗ್ಲಿ.